ವಿಮಾನ ಪ್ರಯಾಣ ಅಂದ್ರೆ ತುಂಬಾ ಸಲೀಸು ಅಂತಾರೆ. ಒಮ್ಮೆ ಫ್ಲೈಟ್ ಬುಕ್ ಆದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ ಅಂತಾರೆ. ಆದ್ರೆ 2-3 ದಿನದಿಂದ ಆಗ್ತಾ ಇರುವಂತಹ ಅವಾಂತರ ವಿಮಾನ ಪ್ರಯಾಣಿಕರ ನಿದ್ದೆಗೆಡಿಸಿದೆ. ಆರತಾಕ್ಷತೆಗೆ ಬರೋದಕ್ಕೆ ಆಗದ ವಧುವರರು ಆನ್ಲೈನ್ನಲ್ಲೇ ಆರತಾಕ್ಷತೆ ಮಾಡಿಕೊಂಡಿದ್ದಾರೆ. ಬಸ್ ಬರೋದು ಲೇಟ್ ಆಯ್ತು ಅಂತ ಜನ ಕಾಯೋದು ನೋಡಿದ್ವಿ. ರೂಟ್ಗೆ ಬರಬೇಕಿದ್ದ ಬಸ್ಗಳು ಇದ್ದಕ್ಕಿದ್ದಂತೆ ಕೈಕೊಟ್ಟವು ಅನ್ನೋದನ್ನೂ ಕೇಳಿದ್ವಿ. ಆದರೆ ವಿಮಾನವೂ ಕೈ ಕೊಡೋದಕ್ಕೆ ಶುರುವಾಗಿದೆ ನೋಡಿ. ಒಂದಲ್ಲ ಎರಡಲ್ಲ 4 ದಿನದಿಂದ ಇಂಡಿಗೋ ವಿಮಾನಗಳು ಕೈ ಕೊಡ್ತಿವೆ. 550ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದ್ದು ಪ್ರಯಾಣಿಕರು ನರಕ ಅನುಭವಿಸುತ್ತಿದ್ದಾರೆ. ಆರತಕ್ಷತೆಗೆ ಹೊರಟವರಿಗೆ ಊರು ಸೇರೋದಕ್ಕಾಗಲಿಲ್ಲ. ತಂದೆಯ ಚಿತಾಭಸ್ಮ ವಿಸರ್ಜನೆಗೆ ಹೊರಟವರಿಗೆ ವಿಮಾನ ಹತ್ತೋದಕ್ಕಾಗಲಿಲ್ಲ. ಕೊನೆಗೆ ಅಯ್ಯಪ್ಪ ಭಕ್ತರಿಗೂ ಭಗವಂತನ ದರ್ಶನ ಮಾಡುವುದಕ್ಕಾಗಿಲ್ಲ. ಕೈಕೊಟ್ಟ ವಿಮಾನಗಳಿಂದಾಗಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಭಜನೆ ಮಾಡುತ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಕಾದು ಕಾದು ಸುಸ್ತಾಗಿರೋ ಜನರ ಆಕ್ರೋಶದ ಕಟ್ಟೆಯೇ ಒಡೆದು ಹೋಗಿದೆ. ಒಂದಲ್ಲ ಎರಡಲ್ಲ 4 ದಿನದಿಂದ ಹಾರುತ್ತಿಲ್ಲ ಇಂಡಿಗೋ. ಕೈಕೊಟ್ಟ ವಿಮಾನ ಆನ್ಲೈನ್ನಲ್ಲೇ ನಡೆಯಿತು ಆರತಕ್ಷತೆ. ಆನ್ಲೈನ್ ಯುಗ ಅನ್ನೋದು ಇದಕ್ಕೆ ನೋಡಿ. ಕುಂಭಮೇಳದಲ್ಲಿ ಆನ್ಲೈನ್ ಮೂಲಕವೇ ಪುಣ್ಯ ಸ್ನಾನ ಮಾಡಿದ್ದಾಯಿತು. ಕೊರೋನಾ ಕಾಲದಲ್ಲಿ ಆನ್ಲೈನ್ ಮದುವೆ ಆಗಿದ್ದೂ ಆಯಿತು. ಈಗ ಆನ್ಲೈನ್ ಆರತಕ್ಷತೆ ನಡೆದು ಹೋಗಿದೆ. ಹುಬ್ಬಳ್ಳಿಯ ಮೇಧ ಕ್ಷೀರಸಾಗರ ಹಾಗೂ ಭುವನೇಶ್ವರದ ಸಂಗಮ್ ದಾಸ್ ಅನ್ನೋರು ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆಯಾಗಿದ್ರು. ಹೀಗಾಗಿ ಡಿಸೆಂಬರ್ 3ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಆರತಕ್ಷತೆ ಇಟ್ಕೊಂಡಿದ್ರು. ಹೀಗಾಗಿ 2ನೇ ತಾರೀಕೆ ವಿಮಾನ ಹತ್ತೋದಕ್ಕೆ ಹೋಗಿದ್ದಾರೆ. ಆದ್ರೆ ಇಂಡಿಗೋ ವಿಮಾನಗಳೇ ಹಾರಾಡ್ತಿಲ್ಲ. ಎಷ್ಟೇ ಕಾದ್ರೂ ನೋ ರೆಸ್ಪಾನ್ಸ್. ವಿಮಾನ ಹೋಗುತ್ತಾ ಇಲ್ವಾ ಅದೂ ಗೊತ್ತಾಗ್ತಿಲ್ಲ. ಇಡೀ ದಿನ ಕಾದ್ರೂ ಹುಬ್ಬಳ್ಳಿಗೆ ಬರೋದಕ್ಕೆ ಆಗಲೇ ಇಲ್ಲ. ಆದ್ರೆ ಬುಧವಾರ ಆರತಕ್ಷತೆ ಇದೆ ಅಂತ 100 ಸಂಬಂಧಿಕರು ಬಂದಿದ್ರು. ಕಾರ್ಯಕ್ರಮವನ್ನ ಮುಂದೂಡೋದಕ್ಕೂ ಆಗಲ್ಲ. ಹಾಗಂತ ವಧುವರ ಇಲ್ಲದೆ ಆರತಕ್ಷತೆ ಮಾಡೋದಕ್ಕೂ ಆಗಲ್ಲ. ಇನ್ನೇನು ಮಾಡೋದು ಅನ್ನೋ ಹೊತ್ತಲ್ಲೇ ಆನ್ಲೈನ್ ಆರತಕ್ಷತೆಯ ಮೊರೆ ಹೋಗಿದ್ದಾರೆ. ವಧುವರರಿಗೆ ರೆಡಿಯಾಗಿದ್ದ ಕುರ್ಚಿಯಲ್ಲಿ ಕೂತ ವಧುವಿನ ತಂದೆ ತಾಯಿಯೇ ಎಲ್ಲಾ ಶಾಸ್ತ್ರ ನೆರವೇರಿಸಿದ್ದಾರೆ. ಮಗಳು ಹಾಗೂ ಅಳಿಯನ ಜಾಗದಲ್ಲಿ ಅತ್ತೆ ಮಾವನೇ ಕಾರ್ಯ ಮಾಡಿದ್ದಾರೆ. ಮದುಮಗ ಮತ್ತು ಮದುಮಗಳು ಇಬ್ಬರು ಬರಲಿಲ್ಲ. ಭುವನೇಶ್ವರದಿಂದ ಮದುವೆ ಭುವನೇಶ್ವರೊಳಗೆ ಆಗಿತ್ತು 23ನೇ ತಾರೀಕಿಗೆ. ನಾವು ಮೊದಲೇ ಇಲ್ಲಿ ಬಂದ ಮೇಲೆ ರಿಸೆಪ್ಷನ್ದೆಲ್ಲ ರೆಡಿ ಮಾಡಬೇಕಾಗಿತ್ತು. ಬಟ್ ಅವ್ರು ಬರೋದು 2ನೇ ತಾರೀಕು ಬರೋರಿದ್ದರು, ಅದು ಬರಲಿಲ್ಲ. ಬಂದಿದ್ದ ಆ ಕಾರಣದಿಂದ ರಿಸೆಪ್ಷನ್ ಒಳಗೆ ಆನ್ಲೈನ್ನಾಗ ಮಾಡಬೇಕಾಯ್ತು. ಎಲ್ಲರೂ ಬಂದು ಊಟ ಮಾಡಿ ಹೋದ್ರು, ಎಲ್ಲರೂ ಆಯಿತು. ಎಲ್ಲರೂ ವಿಶ್ ಮಾಡಿದರು, ಎಲ್ಲ ಮಾಡಿದ್ರು. ಆನ್ಲೈನ್ ಮ್ಯಾಗ ವಿಶ್ ಮಾಡಿದ್ರು ಆಕಿಗೆ. ಸಡನ್ನಾಗಿ ವಿಮಾನ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ಪರಿಸ್ಥಿತಿ ನಾವು ಮಾಡಬೇಕಾಯ್ತು ಅಷ್ಟೇ, ಮತ್ತೇನಿಲ್ಲ. ಬರ್ಬೋದು ಅಂತ ಮಾಡಿದ್ವಿ, ಎಲ್ಲ ಚಲೋ ಆಯಿತು. ಆಮೇಲೆ ಸಡನ್ನಾಗಿ 4 ಗಂಟೆಗೆ ಎಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದರು. ಅವಾಗ ಭಾಳ ಕೆಟ್ಟ ಅನ್ನಿಸ್ತು. ಈಗ ಏನು ಮಾಡಬೇಕು ಅಂತ ವಿಚಾರ ನಮಗೆ ಏನೂ ತೋಚಲಿಲ್ಲ. ಎಲ್ಲರೂ ಕೂಡಿ ವಿಚಾರ ಮಾಡಿ ಇದು ಪ್ರೋಗ್ರಾಮ್ ನಡೆಯಲೇಬೇಕು. ಎಲ್ಲರೂ ಬಂದಿದ್ದಾರೆ, ಎಲ್ಲ ರೆಡಿ ಆಗಿದೆ. ಸ್ಕ್ರೀನ್ ವ್ಯವಸ್ಥೆ ಮಾಡಿ, ಆನ್ಲೈನ್ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವ್ರಿಗೆ ನಮ್ಮ ಮಂದಿ ಎಲ್ಲ ಶುಭಾಶಯ ಹೇಳಿದರು. ಅಸ್ಥಿ ವಿಸರ್ಜನೆಗೆ ಹೊರಟವರಿಗೆ ಇಂಡಿಗೋ ಶಾಕ್. ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯದಲ್ಲಿ ಆಗಿರೋ ಅವಾಂತರಗಳು ಒಂದೆರಡಲ್ಲ ಬಿಡಿ. ಬೆಂಗಳೂರಿನ ಕುಟುಂಬವೊಂದು ತಂದೆಯ ಅಸ್ಥಿಯನ್ನ ವಿಸರ್ಜನೆ ಮಾಡುವುದಕ್ಕೆ ಅಂತ ಹರಿದ್ವಾರಕ್ಕೆ ಹೊರಟಿತ್ತು. ಬೆಳಿಗ್ಗೆ 11:45ಕ್ಕೆ ಟಿಕೆಟ್ ಸಹ ಬುಕ್ ಆಗಿತ್ತು. ಆದರೆ ವಿಮಾನವೇ ಹಾರಿಲ್ಲ. ಹೀಗಾಗಿ ತಂದೆ ಅಸ್ಥಿ ಹಿಡ್ಕೊಂಡು ಕಣ್ಣೀರಿಟ್ಟಿದ್ದಾರೆ. ಎಂಟ್ರೆನ್ಸ್ ಒಳಗಡೆ ಲಗೇಜ್ ಎಲ್ಲ ಹತ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬರೋ ನಾನು ಅಲ್ಲಿ ಅವಾಗೇ ಬಂದ್ಬಿಟ್ಟು ಅವ್ರು ಹೇಳ್ಬಿಟ್ರು, ಒನ್ಸ್ ವೆನ್ ವಿ ಸ್ಕ್ಯಾನ್ ದ ಟಿಕೆಟ್ಸ್ ಒನ್ಲಿ ದೇ ಗಾಟ್ ಟು ನೋ ದಟ್ ಫ್ಲೈಟ್ಸ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ. ನೆಕ್ಸ್ಟ್ ಟ್ಯೂಸ್ಡೇಗೆ ಫ್ಲೈಟ್ ಬುಕ್ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಆದರೆ ನಾನು ಪೂಜಾ ಎಲ್ಲ ಅಲ್ಲಿ ಸೆಟ್ ಮಾಡಿ ಇಕ್ಕಿದ್ದೀನಿ, ಇವತ್ತು ಮಾಡೋಣ ಅಂತ. ಹರಿದ್ವಾರ್ನಲ್ಲಿ ಪೂಜಾರಿ ನಮ್ಮವರು ಬೇರೆ ರಾಜಸ್ಥಾನದಿಂದ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗೂ ಕೂಡ ಬಂದುಬಿಟ್ಟಿದ್ದಾರೆ. ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ ಸರ್. ಅಯ್ಯಪ್ಪ ಮಾಲಾಧಾರಿಗಳಿಗೂ ಫ್ಲೈಟ್ ಪೀಕಲಾಟ. ಅಯ್ಯಪ್ಪನ ದರ್ಶನಕ್ಕೆ ಹೊರಟಿದ್ದ ಭಕ್ತರಿಗೂ ಇಂಡಿಗೋ ವಿಮಾನದ ಅವಾಂತರ ದೊಡ್ಡ ತಲೆನೋವಾಗಿದೆ. ಆಂಧ್ರದ ಅಯ್ಯಪ್ಪನ ಭಕ್ತರು ಇರುಮುಡಿ ಕಟ್ಕೊಂಡು ಕೇರಳಕ್ಕೆ ಹೊರಟಿದ್ರು. ಹೈದರಾಬಾದ್ನಿಂದ ಹಾರಿದ್ದ ವಿಮಾನ ಬೆಂಗಳೂರಿನಿಂದ ಕೇರಳಕ್ಕೆ ಕನೆಕ್ಟಿವಿಟಿ ಆಗಿತ್ತು. ಆದರೆ ಬೆಂಗಳೂರಿಗೆ ಬಂದು ಇಳಿಯುತ್ತಿದ್ದಂತೆ ಕೇರಳದ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಅಯ್ಯಪ್ಪನ ದರ್ಶನಕ್ಕೆ ಹೋಗೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.
2-3 ದಿನದಿಂದ ಕಾದ್ರೂ ವಿಮಾನಗಳು ಬರ್ತಿಲ್ಲ. ಹೀಗಾಗಿ ಕಾದು ಕಾದು ಸುಸ್ತಾದ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲಿಯೇ ಭಜನೆ ಮಾಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಭಜನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇಂಡಿಗೋ ವಿಮಾನಗಳು ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಆಗ್ತಿರೋದ್ರಿಂದ ಏರ್ಪೋರ್ಟ್ಗೆ ಪ್ರಯಾಣಿಕರೇ ಬರ್ತಿಲ್ಲ. ಅರೈವಲ್ ಬಳಿ ಜನರಿಲ್ಲದೆ ಖಾಲಿ ಖಾಲಿ ಹೊಡೆಯುತ್ತಿದ್ದು ಡಿಪಾರ್ಚರ್ ಬಳಿ ಮಾತ್ರ ತುಂಬಿ ತುಳುಕ್ತಿದ್ದಾರೆ. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೊರ ಬಸ್ಗಳು ಕೂಡ ಪ್ರಯಾಣಿಕರಿಲ್ಲದೆ ಬಿಕ್ಕುವಂತಿವೆ. ಇಂಡಿಗೋ ವಿಮಾನ ಹಾರಾಟ ಇಲ್ಲದೆ ಇರೋದ್ರಿಂದ ಏನೋ ಪ್ರಯಾಣಿಕರ ಸಂಖ್ಯೆ ಕೂಡ ಈಗ ಕಡಿಮೆ ಆಗ್ತಿರುವಂತದ್ದು. ಡಿಪಾರ್ಚರ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಾದು ಕುಳಿತಿದ್ರೆ ಅರೈವಲ್ ಬಳಿ ಜನರೇ ಇಲ್ಲದೆ ಖಾಲಿ ಖಾಲಿ ಹೊಡಿತಾ ಇರುವಂತದ್ದು. ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ಅರೈವಲ್ಸ್ ನ ಬಳಿ ನಾವಿದೀವಿ. ಇಲ್ಲಿ ಏನೋ ಸದಾ ಜನಜಂಗುಳಿಯಿಂದ ಕೂಡಿರ್ತಿತ್ತು, ಏನೋ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಿತ್ತು. ಆದ್ರೆ ಈಗ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಖಾಲಿ ಖಾಲಿ ಹೊಡಿತಾ ಇರುವಂತದ್ದು. ಇಂಡಿಗೋ ವಿಮಾನಗಳು ರದ್ದಾಗಿರೋದು ಬರೀ ಬೆಂಗಳೂರಲ್ಲಿ ಮಾತ್ರವಲ್ಲ, ಎಲ್ಲಾ ಕಡೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗ್ತಿದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ 73 ವಿಮಾನಗಳು ಕ್ಯಾನ್ಸಲ್ ಆದ್ರೆ ಮುಂಬೈನಲ್ಲಿ 85, ಹೈದರಾಬಾದ್ನಲ್ಲಿ 68, ದೆಹಲಿಯಲ್ಲಿ 30 ಹಾಗೂ ಚೆನ್ನೈನಲ್ಲಿ 31 ಸೇರಿದಂತೆ ಒಟ್ಟು 550ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಯಾವಾಗ ಇಂಡಿಗೋ ಅವಾಂತರ ಸೃಷ್ಟಿಯಾಯಿತೋ ಬೇರೆ ವಿಮಾನಗಳ ಟಿಕೆಟ್ ದರ ಒಮ್ಮೆಲೇ ಏರಿಕೆಯಾಗಿದೆ. ಹೀಗಾಗಿ ಇಂಡಿಗೋ ಕಂಪನಿ ಅಧಿಕಾರಿಗಳ ಜೊತೆ ಪ್ರಯಾಣಿಕರು ಫೈಟ್ಗಿಳಿದಿದ್ದಾರೆ. ನೂತನ ನಿಯಮದಿಂದ ವಿಮಾನಯಾನ ಸಂಸ್ಥೆಗಳಿಗೆ ಸಂಕಷ್ಟ ಶುರುವಾಗ್ತಿದ್ದಂತೆ ಡಿಜಿಸಿಎ ಎಚ್ಚೆತ್ತಿದೆ. ಪೈಲಟ್ಗಳ 48 ಗಂಟೆಗಳ ಕಡ್ಡಾಯ ವಿಶ್ರಾಂತಿ ನಿಯಮ ಸಡಿಲಿಕೆ ಮಾಡಿದೆ. ಹೀಗಾಗಿ ಶೀಘ್ರದಲ್ಲೇ ಸಮಸ್ಯೆಗೆ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಊರೂರಲ್ಲಿ ಸುತ್ತಾಡೋ ಬಸ್ಗಳು ಮಾತ್ರವಲ್ಲ, ವಿಮಾನಯಾನವೂ ಕೈಕೊಡುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂತಾರದ ಯಶಸ್ಸಿನ ಉತ್ತುಂಗದಲ್ಲಿರೋ ರಿಷಬ್ ಶೆಟ್ಟಿ ದೈವದ ಹರಕೆ ತೀರಿಸಿದ್ದಾರೆ. ಮಂಗಳೂರಿನ ಬಾರೆಬೈಲ್ನಲ್ಲಿ ಹರಕೆ ನೇಮೋತ್ಸವ ನಡೆಸಿದ್ರು. ಈ ವೇಳೆ ರಿಷಬ್ರ ತೊಡೆ ಮೇಲೆ ಮಲಗಿದಂತಹ ಪಂಜುರ್ಲಿ ದೈವ ಅಭಯವೊಂದನ್ನ ನೀಡಿದೆ. ರಿಷಬ್ ಶೆಟ್ಟಿ ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್. ಬರೀ ಚಂದನವನಕ್ಕೆ ಮಾತ್ರವಲ್ಲ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿಯೂ ದೊಡ್ಡ ಹೆಸರು ಮಾಡಿದ ನಾಯಕ. ಇವತ್ತು ಈ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ದೈವ ಕೊಟ್ಟ ಅಭಯ. ದೈವದ ಹಿನ್ನೆಲೆಯನ್ನೇ ಇಟ್ಕೊಂಡು ಹೆಣೆದಿದ್ದ ಕಾಂತಾರ ಸಿನಿಮಾ. ಇದೊಂದು ಸಿನಿಮಾ ರಿಷಬ್ರ ವರ್ಷನ್ನೇ ಬದಲಿಸಿಬಿಟ್ಟಿದ್ದು ಸ್ಯಾಂಡಲ್ವುಡ್ ಸ್ಟಾರ್ ಇವತ್ತು ನ್ಯಾಷನಲ್ ಸ್ಟಾರ್ ಆಗೋಗಿದ್ದಾರೆ. ಅದರಲ್ಲೂ ಕಾಂತಾರ ಚಾಪ್ಟರ್ 1 ಬಂದ ಮೇಲಂತೂ ರಿಷಬ್ ಸ್ಟಾರ್ ಡಮ್ ಮತ್ತಷ್ಟು ಹೆಚ್ಚಾಗಿದೆ. ಹೀಗಾಗಿನೇ ರಿಷಬ್ ಶೆಟ್ಟಿ ಮತ್ತೆ ದೈವದ ಮೊರೆ ಹೋಗಿರೋದು. ಶಿರಕಾಯ್ದ ದೈವದ ಮುಂದೆ ಶಿರಬಾಗಿ ಹರಕೆ ತೀರಿಸಿದ್ದು. ಕಾಂತಾರ ಅನ್ನೋ ದೈವದ ಸಿನಿಮಾ ಕೈಗೆತ್ತಿಕೊಂಡಾಗ ಮೊದಲು ಹೋಗಿದ್ದೆ ದೈವದ ಮೊರೆ. ದೈವದ ಅಪ್ಪಣೆಯಾದ ನಂತರವೇ ಕಾಂತಾರದ ಪ್ರಪಂಚ ಸೃಷ್ಟಿಯಾಗಿದ್ದು. ಚಾಪ್ಟರ್ 1 ಶುರುವಾದಾಗ್ಲೂ ಇದೇ ದೈವದ ಮೊರೆ ಹೋಗಿದ್ರು. ದೈವ ಅಭಯವಿಟ್ಟ ನಂತರವೇ ಚಾಪ್ಟರ್ 1 ಶುರು ಮಾಡಿದ್ದು. ಕಾಂತಾರ ಅನ್ನೋ 2 ಸಿನಿಮಾಗಳು ಸೃಷ್ಟಿಸಿದ ಹವ್ವ ಅಷ್ಟಿಷ್ಟಲ್ಲ ಬಿಡಿ. ಇಡೀ ಭಾರತೀಯ ಚಿತ್ರರಂಗವೇ ದೈವದ ಮುಂದೆ ಮಂಡಿಯೂರಿದೆ. ಇದೇ ಗೆಲುವಿನ ಖುಷಿಯಲ್ಲಿರೋ ರಿಷಬ್ ಹಾಗೂ ಹೊಂಬಾಳೆ ಫಿಲ್ಮ್ಸ್ ವಾರಾಹಿ ಪಂಜುರ್ಲಿಗೆ ಹರಕೆ ನೇಮೋತ್ಸವ ಸಲ್ಲಿಸಿದೆ. ಮಂಗಳೂರಿನ ಬಾರೆಬೈಲ್ ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ 2 ದಿನಗಳ ಕಾಲ ಹರಕೆ ನೇಮೋತ್ಸವ ಇಟ್ಟುಕೊಳ್ಳಲಾಗಿತ್ತು. ಈ ವೇಳೆ ವಿಜಯ್ ಕಿರಂಗದೂರ್, ರಿಷಬ್ ಶೆಟ್ಟಿ ದಂಪತಿ ಹಾಗೂ ಕಾಂತಾರ ಸಿನಿಮಾದ ಹಲವು ಮಂದಿ ಭಾಗಿಯಾಗಿದ್ರು. ಹರಕೆ ನೇಮೋತ್ಸವ ಶುರುವಾಗ್ತಿದ್ದಂತೆ ಉಗ್ರ ರೂಪ ತಾಡಿದ ಪಂಜುರ್ಲಿ ದೈವ ಮೊದಲು ಎಣ್ಣೆ ಬೂಳ್ಯ ಸ್ವೀಕರಿಸಿತು. ನಂತರ ರಿಷಬ್ ಶೆಟ್ಟಿಯನ್ನ ಅಪ್ಪಿ ಆಲಂಗಿಸಿದೆ. ನಂತರ ರಿಷಬ್ ಶೆಟ್ಟಿ ಮಡಿಲಲ್ಲಿ ಪಂಜುರ್ಲಿ ದೈವ ಮಲಗುತ್ತಿದ್ದಂತೆ ಭಾವುಕರಾಗಿದ್ದಾರೆ. ಈ ವೇಳೆ ನೀನು ಕಣ್ಣೀರು ಸುರಿಸಬೇಡ, ನಿನ್ನ ಹಿಂದೆ ನಾನಿದ್ದೇನೆ, ನನ್ನ ಮೇಲಿರೋ ನಂಬಿಕೆಗೆ ಘಾಸಿಯಾಗಲ್ಲ ಅಂತ ದೈವ ಅಭಯ ನೀಡಿತು. ಮಧ್ಯರಾತ್ರಿಯವರೆಗೂ ನಡೆದ ನೇಮೋತ್ಸವದಲ್ಲಿ ಪಂಜುರ್ಲಿ ದೈವ ಸಂತುಷ್ಟವಾಗಿರೋ ಸೂಚನೆ ನೀಡಿದೆ. ವೀಳ್ಯದೆಲೆ ಹಾರಿಸುವ ಮೂಲಕ ದೈವ ಸಂತುಷ್ಟದ ಸೂಚನೆ ನೀಡಿದ್ಯಂತೆ. ಒಟ್ನಲ್ಲಿ ದೈವದ ಕಥೆಯನ್ನ ವಿಶ್ವಕ್ಕೆ ತೋರಿಸಿದ ರಿಷಬ್ ಶೆಟ್ಟಿ ದೈವದ ಆಲಿಂಗನದಿಂದ ಮಗುವಾಗಿದ್ರು. ದೈವಕ್ಕೆ ಕೊಟ್ಟ ಮಾತಿನಂತೆ ಹರಕೆ ಒಪ್ಪಿಸಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಆ ಹೆಣ್ಮಗಳಿಗೆ ವಯಸ್ಸು 50 ದಾಟಿತ್ತು. ಈ ವಯಸ್ಸಲ್ಲಿ ಶುರುವಾದ ಸಂಬಂಧ ಜೀವವನ್ನೇ ತೆಗೆದಿದೆ. ಹಣಕಾಸಿನ ವಿಷಯಕ್ಕೆ ಹೆಣ ಉರುಳಿಸಿ ಊರು ಬಿಟ್ಟಿದ್ದವನನ್ನ ಪುಣೆಯಲ್ಲಿ ಲಾಕ್ ಮಾಡಿದ್ದಾರೆ. ತೋಟದ ಮನೆ, ಒಂಟಿ ಮಹಿಳೆ, ಬಿತ್ತು ಹೆಣ. ದೇವರಿಗೆ ಮುಡಿ ಕೊಟ್ಟ, ಪುಣೆ ಬಸ್ ಹತ್ತಿದ.
ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರೆ, ಆದ್ರೆ ಈ ಕಾಮಕ್ಕೆ ಯಾವುದೂ ಇಲ್ಲ ಬಿಡಿ. ವಯಸ್ಸಲ್ಲದ ವಯಸ್ಸಲ್ಲಿ ಸಂಬಂಧ ಬೆಳೆಸಿಕೊಳ್ತಾರೆ. ಮೊಮ್ಮಕ್ಕಳು ಕಾಣೋ ವಯಸ್ಸಲ್ಲೂ ಇನ್ನೊಬ್ಬರ ಸಂಘ ಬೆಳೆಸ್ತಾರೆ. ಮನೆ ಮಠ ಅನ್ನೋದನ್ನೇ ಮರೆತು ಪ್ರಾಯದ ಹುಡುಗರ ತೋಳ ತೆಕ್ಕೆಗೆ ಬೀಳ್ತಾರೆ. ಈ ಆಂಟಿಯದ್ದು ಕೂಡ ಇದೇ ಕಥೆ. 2 ವರ್ಷದ ಹಿಂದೆ ನೆಂಟನಾಗಿದ್ದವ ಆಂಟಿಯ ಸಂಘ ಬೆಳೆಸಿದ್ದ. ಹೊತ್ತಲ್ಲದ ಹೊತ್ತಲ್ಲಿ ಬಂದು ಹೋಗ್ತಿದ್ದವ ಮಂಜುಳಾ ಆಂಟಿಯ ಪ್ರಣಯ ಸಖನಾಗಿ ಹೋಗಿದ್ದ. ಇದೇ ಈಗ ಈಕೆಯ ಜೀವ ತೆಗೆದಿದೆ. ಕದ್ದು ಮುಚ್ಚಿ ಬಂದು ಹೋಗ್ತಿದ್ದವ ಆಂಟಿಯ ಹೆಣ ಉರುಳಿಸಿದ್ದಾನೆ. ಈ ಫೋಟೋದಲ್ಲಿರೋ ಹೆಣ್ಣು ಮಗಳ ಹೆಸರು ಮಂಜುಳಾ ಅಂತ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಿಂಡಸಗೆರೆ ನಿವಾಸಿ. 22 ವರ್ಷದ ಹಿಂದೆ ರಾಮಚಂದ್ರಯ್ಯ ಅನ್ನೋರನ್ನ ಮದುವೆಯಾಗಿದ್ದವರಿಗೆ 2 ಮಕ್ಕಳು ಹುಟ್ಟಿದ್ರು. 2ನೇ ಮಗು ಹುಟ್ಟಿದ್ದಂತೆ ಅದೇನ್ ಸಮಸ್ಯೆ ಆಗಿತ್ತು, ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆಮೇಲೆ ಈ ಮಂಜುಳಾನೇ ಮಕ್ಕಳನ್ನ ಸಾಕಿದ್ಲು. ಇತ್ತೀಚೆಗೆ ಮಗನಿಗೆ ಮದುವೆಯನ್ನೂ ಮಾಡಿದ್ರು. ಮಕ್ಕಳು ಮೊಮ್ಮಕ್ಕಳು ಅಂತ ಇರಬೇಕಿದ್ದ ಆಂಟಿಗೆ ಪ್ರಾಯದ ಹುಡುಗನ ಸಂಘ ಬೆಳೆದಿತ್ತು. 2 ವರ್ಷದ ಹಿಂದೆ ಪರಿಚಯವಾಗಿದ್ದ ಮಧು ಮಂಜುಳಾ ಆಂಟಿ ಪಾಲಿನ ಮದನ ಕಾಮರಾಜನಾಗಿದ್ದ. ಸಂಬಂಧ ಅನ್ನೋದು ಬೆಡ್ರೂಮ್ ವರೆಗೂ ಬರ್ತಿದ್ದಂತೆ ಹಣಕಾಸಿನ ವ್ಯವಹಾರವೂ ಶುರುವಾಗಿತ್ತು. ಆ ಕಷ್ಟ ಈ ಕಷ್ಟ ಅಂಥೇಳಿ ಮಂಜುಳಾ ಆಂಟಿಯಿಂದ ಒಂದಿಷ್ಟು ಕಾಸು ಎತ್ತಿದ್ದ. ಆಂಟಿಯಿಂದ ಕಾಸು ಈಸ್ಕೊಂಡಿದ್ದವ ಕೇಳಿದಾಗ್ಲೆಲ್ಲ ಜಗಳ ಮಾಡ್ತಿದ್ದ. ಇದೇ ವಿಷಯಕ್ಕೆ 2 ಮಧ್ಯೆ ಗಲಾಟೆ ಆಗ್ತಿತ್ತು. 6 ದಿನದ ಹಿಂದೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಮಂಜುಳಾ ಆಂಟಿ ಒಬ್ಬರೇ ಇದ್ರು. ಈ ವೇಳೆ ಮಧು ಎಂಟ್ರಿ ಕೊಟ್ಟಿದ್ದಾನೆ. ಈ ವೇಳೆ ಮತ್ತೆ ಹಣಕಾಸಿನ ವಿಷಯಕ್ಕೆ ಜಗಳ ಆಗಿದೆ. ಒಮ್ಮೆಲೆ ಸಿಟ್ಟಿಗೆದ್ದವ ಆಂಟಿಯ ಹೆಣ ಉರುಳಿಸಿದ್ದಾನೆ. ನಂತರ ಮನೆಗೆ ಹೋಗಿ ಇಡೀ ರಾತ್ರಿ ಅಲ್ಲದೆ ಕಾಲ ಕಳೆದಿದ್ದ. ಬೆಳಗ್ಗಿನ ಜಾವ ಆಗ್ತಿದ್ದಂತೆ ಕಾರ್ ತಗೊಂಡು ಕುಣಿಗಲ್ನ ಆಲಪ್ಪ ಗುಡ್ಡಕ್ಕೆ ಹೋಗಿದ್ದಾನೆ. ನಂತರ ಎಲ್ಲಿ ಸಿಕ್ಕಾಕೊಳ್ತೀನೋ ಅನ್ನೋ ಭಯದಲ್ಲಿ ದೇವರಿಗೆ ಮುಡಿ ಕೊಟ್ಟು ಸೀದಾ ಬೆಂಗಳೂರಿಗೆ ಹೋಗಿದ್ದ. ಅಲ್ಲಿ ತನ್ನ ಸ್ನೇಹಿತನಿಗೆ ಕಾರ್ ಕೊಟ್ಟು 5,000 ಹಣ ಈಸ್ಕೊಂಡಿದ್ದವ ಹೊಸ ಮೊಬೈಲ್ ಸಹ ಖರೀದಿ ಮಾಡಿದ್ದಾನೆ. ನಂತರ ಹೆತ್ತವರಿಗೆ ಫೋನ್ ಮಾಡಿ ಪುಣೆಗೆ ಹೋಗ್ತಿದ್ದೀನಿ ಎಂದಿದ್ದ. ಅದಾದ ನಂತರವೇ ಕಲ್ಲಾಸಿ ಪಾಳ್ಯದಿಂದ ಪುಣೆ ಬಸ್ ಹತ್ತಿದ್ದ. ಇದೇ ಹೊತ್ತಲ್ಲೇ ಹಂತಕನ ಹಿಂದೆ ಬಿದ್ದಿದ್ದ ತುಮಕೂರು ಪೊಲೀಸರು ಬಸ್ ಚಾಲಕನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಂತರ ಪೊಲೀಸರು ಹೇಳಿದಂತೆ ಬಸ್ ಚಾಲಕ ಪುಣೆಯ ವಿದ್ಯಾಪೀಠ ಪೊಲೀಸ್ ಠಾಣೆಗೆ ಬಸ್ ತಿರುಗಿಸಿದ್ದಾನೆ. ಈ ಅಡಿಕೆ ತೋಟ ಅಡಿಕೆ ಮಾರಾಟ ಮಾಡಿರುವ ದುಡ್ಡದಲ್ಲಿ ಒಂದು 2-3 ತಿಂಗಳ ಹಿಂದೆ 1 ಲಕ್ಷ ಈ ಮಧುವನ್ನು ಅವರಿಗೆ ಕೊಟ್ಟಿರ್ತಾರೆ ಮೃತಕ. ಸೊ ಆ ವಿಚಾರವಾಗಿ ಅವರು ಕೇಳಿದಾದ ಮೇಲೆ ಅವರು ಜಗಳ ಆಗಿದೆ ಅನ್ನೋದು ವಿಚಾರ ಕಂಡು ಬಂದಿದೆ. ಅದಾದ ಮೇಲೆ ಏನಾಗಿದೆ ಅನ್ನೋದು ಯಾರಿಗೂ ಮಾಹಿತಿ ಇರಲಿಲ್ಲ. ಸೊ ಆಮೇಲೆ ಬೆಳಗ್ಗೆ ನೆಕ್ಸ್ಟ್ ಡೇ ನೋಡಿದಾಗ ಇವರು ಮರ್ಡರ್ ಆಗಿರುವಂಥ ಸ್ಥಿತಿಯಲ್ಲಿ ಕಂಡು ಬಂದರು. ಒಟ್ನಲ್ಲಿ ತುಮಕೂರಲ್ಲಿ ಆಂಟಿ ಕೊಂದವ ಪುಣೆಯಲ್ಲಿ ಲಾಕ್ ಆಗಿದ್ದಾನೆ. ಪ್ರೀತಿಯಲ್ಲಿ ಶುರುವಾದ ಸಂಬಂಧ ಕಾಸಿನ ವಿಷಯಕ್ಕೆ ಕೊಳ್ಳಿಗಿಟ್ಟಿದೆ. ಕೊಟ್ಟ ಕಾಸು ಕೇಳಿದ್ದಕ್ಕೆ ಹೆಣ ಉರುಳಿಸಿದವ ಕಂಬಿ ಹಿಂದೆ ಸೇರಿದ್ದಾನೆ. ವಿಠಲ್, ನ್ಯೂಸ್ 18 ತುಮಕೂರು. ಅವರಿಬ್ರು ಪ್ರೀತಿ ಪ್ರೇಮ ಅಂತ ಒಂದಿಷ್ಟು ಕಾಲ ಖುಷಿಯಾಗಿದ್ರು. ನಮ್ಮದು ಜಾತಿ ಮೀರಿದ ಪ್ರೀತಿ ಅಂತಾನೂ ಹುಡುಗಿಯನ್ನ ನಂಬಿಸಿದ್ದ. ಈಗ ಮದುವೆ ಆಗೋಣ ಅಂದ್ರೆ 32 ಪೀಸ್ ಮಾಡ್ತೀನಿ ಅಂತಿದ್ದಾನಂತೆ. ಪ್ರೀತಿ ಪ್ರೇಮ ಮದುವೆ ಅಂತಿದ್ದಂತೆ ಬ್ರೇಕ. 12 ಲಕ್ಷ ಕಸಿದಿದ್ದಂತೆ ಮತಾಂತರಕ್ಕೆ ಒತ್ತಾಯಿಸ್ತಿದ್ದಂತೆ. ಪ್ರೀತಿ ಮಧುರ, ಪ್ರೇಮ ಅಮರ ಅಂತಾರೆ. ಪ್ರೀತಿ ಪ್ರೇಮ ಅನ್ನೋದು ಜಾತಿ ಧರ್ಮ ಮೀರಿದ್ದು ಅಂತಾನು ಕೊಂಡಾಡ್ತಾರೆ. ಆದ್ರೆ ಇದೆಲ್ಲ ಹಳೆ ಡೈಲಾಗ್ ಆಗೋಯ್ತು. ಈಗೀಗ ಪ್ರೀತಿಯೇ ಕೆಲವರ ಪಾಲಿಗೆ ವಿಷವಾಗ್ತಿದೆ. ಅದರಲ್ಲೂ ಪ್ರೀತಿ ಪ್ರೇಮಕ್ಕೂ ಜಾತಿಯ ಬಣ್ಣ ಬಳಿಯೋದಕ್ಕೆ ಶುರುವಾಗಿದೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ಯುವಕನೊಬ್ಬ ಯುವತಿಯ ಬಾಳಲ್ಲಿ ಚೆಲ್ಲಾಟ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗುವಂತೆ ಒತ್ತಾಯಿಸ್ತಿದ್ದವ ಲಕ್ಷ ಕಿತ್ಕೊಂಡು ಕೈ ಕೊಟ್ಟಿದ್ದಾನೆ ಅಂತ ಆರೋಪಿಸ್ತಿದ್ದಾರೆ. ಈಗೀಗ ಲವ್ ಜಿಹಾದ್ ಅನ್ನೋದು ದೊಡ್ಡ ಜಾಲ ಆದಂತೆ ಕಾಣ್ತಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗಿ ಹೆಣ್ಣು ಮಗಳು ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ಲು. ಈ ವೇಳೆ ಪರಿಚಯವಾದ ಉಸ್ಮಾನ್ ಆಕೆ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದವ ಗಾಡಿ ಬೇಡ್ತಿದ್ದಂತೆ.
ನಮ್ಮಿಬ್ಬರ ಧರ್ಮ ಬೇರೆ ಅಂದ್ರೂ ಕೇಳದೆ ಉದ್ದುದ್ದ ಡೈಲಾಗ್ ಹೊಡೆದಿದ್ದಂತೆ. ಕೊನೆಗೆ ನನ್ನನ್ನ ಪ್ರೀತಿ ಮಾಡದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಾನು ಬೆದರಿಕೆ ಹಾಕಿದ್ದಂತೆ. ಹೀಗಾಗಿಯೋ ಏನೋ ಗೊತ್ತಿಲ್ಲ, ಈ ಹೆಣ್ಣು ಮಗಳು ಕೂಡ ಈತನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು. 1.5 ವರ್ಷದಿಂದ ಇಬ್ಬರು ರಿಲೇಶನ್ಶಿಪ್ನಲ್ಲಿದ್ರು. ಕೆಲಸ ಕಾರ್ಯ ಏನೂ ಇಲ್ಲದೆ ತಿರುಗಾಡ್ತಿದ್ದವ ಬಿಸ್ನೆಸ್ ಮಾಡ್ತೀನಿ ಅಂತ 12,20,000 ಪೀಕಿದ್ದಂತೆ. ಇದು ಸಾಲದು ಅಂತ ಚಿನ್ನಾಭರಣವನ್ನು ಕಿತ್ಕೊಂಡಿದ್ದಂತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನನಗೆ ಗೊತ್ತಿರಲಿಲ್ಲ ಈ ವಾಸ್ ಅ ಡ್ರಗ್ ಅಡಿಕ್ಟ್ ಅಂತೆಲ್ಲ ಹೇಳಿ. ಆ್ಯಂಡ್ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಹತ್ರದಿಂದ ಅಮೌಂಟ್ ಎಲ್ಲ ತೊಗೊಂಡಿರೋದು ಉಂಟು. ಆ್ಯಂಡ್ 13,40,000 ಕೊಟ್ಟಿದ್ದೀನಿ ಇಲ್ಲಿವರೆಗೂ. ಆಮೇಲೆ ಅದು ಅಲ್ಲದೆ ಮತ್ತೆ ಗೋಲ್ಡ್ಸು ನಂದು ತೊಗೊಂಡಿದ್ದೆ, ಆಲ್ಮೋಸ್ಟ್ 2.5 to 3 lakhs ಆಫ್ ಗೋಲ್ಡ್ಸ್ ತೊಗೊಂಡಿದ್ದಾನೆ. ಯಾವಾಗ ಹುಡುಗಿ ಮದುವೆ ವಿಚಾರ ಎತ್ತಿದ್ಲೋ ತನ್ನ ಕರಾಳ ಮುಖ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ನಮ್ಮ ಧರ್ಮಕ್ಕೆ ಮತಾಂತರ ಆದ್ರೆ ಮಾತ್ರ ಮದುವೆ ಅಂತಿದ್ದಂತೆ. ಇದಕ್ಕೆ ಯುವತಿ ಒಪ್ಪದಿದ್ದಾಗ ಹಲ್ಲೆ ಮಾಡಿದ್ದಂತೆ. ಒಂದು ವೇಳೆ ಬಲವಂತವಾಗಿ ನನ್ನನ್ನ ಮದುವೆ ಆದ್ರೆ ದೆಹಲಿ ಮಾದರಿಯಂತೆ 32 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಹಾಕ್ತೀನಿ ಅಂತ ಬೆದರಿಸಿದ್ದಂತೆ. ಇಷ್ಟೇ ಅಲ್ಲ, ಯುವತಿಯ ಖಾಸಗಿ ಫೋಟೋಗಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ. ಮದುವೆ ಆಗ್ತೀನಿ, ಮದುವೆ ಆಗಿದ್ಮೇಲೆ ನಿನ್ನೊಂದಂತೂ ಜೀವಂತವಾಗಿ ಬಿಡಲ್ಲ. ಲೈಕ್ 4-5 years ಬ್ಯಾಕ್ ಡೆಲ್ಲಿ ಸೀನ್ಸ್ ಇರುತ್ತೆ ಅಲ್ಲ, 35 to 60 ಪೀಸಸ್ ಮಾಡಿ ಒಬ್ರಿಗೂ ಒಂದು ಪೀಸ್ ಕೂಡ ಸಿಗಬಾರ್ದು, ಆ ರೀತಿ ಮಾಡಿ ನಿನ್ನ ಸಾಯಿಸ್ತೀನಿ. ಮತ್ತು ನಮ್ಮ ಅಪ್ಪಮ್ಮ ಹೇಳಿದ ಹುಡುಗಿನೇ ಮುಸ್ಲಿಂ ಹುಡುಗಿನ ಮದುವೆ ಆಗ್ತೀನಿ ಅಂತ ನನಗೆ ಥ್ರೆಟನ್ ಎಲ್ಲ ಮಾಡಿದ್ದಾರೆ. ದಿಕ್ಕು ಕಾಣದಂತಾದ ಹೆಣ್ಣು ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡುತ್ತಿದ್ದಾರೆ. ಇಂಥ ಲವ್ ಸ್ಟೋರಿಗಳಿಂದಾಗಿಯೇ ಪ್ರತಿ ಹೆಣ್ಣೆತ್ತವರು ಲವ್ ಮ್ಯಾರೇಜ್ ಅಂದ್ರೆ ವಿಲನ್ಗಳಾಗೋದು. ಗಂಗಾಧರ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆತ ದೂರದ ಗುಜರಾತ್ನವನು. ಮೈತುಂಬ ಸಾಲ ಮಾಡಿಕೊಂಡಿದ್ದವ ಗದಗಕ್ಕೆ ಎಂಟ್ರಿ ಕೊಟ್ಟಿದ್ದ. ಚಿನ್ನದ ಅಂಗಡಿ ಪಕ್ಕ ಲಾಡ್ಜ್ ಬುಕ್ ಮಾಡಿಕೊಂಡು ರಾಶಿ ಚಿನ್ನ ಎಗರಿಸಿದ್ದ. ಈತನ ಹಿಂದೆ ಬಿದ್ದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಐದು ದಿನ ಲಾಡ್ಜ್ ಬುಕ್, ಚಿನ್ನದಂಗಡಿಗೆ ಕಣ್ಣಿಟ್ಟ ಖತರ್ನಾಕ್. ಮೂಟೆ ಚಿನ್ನದ ಲೂಟಿ, ಕೆಡ್ಡ ತೋಡಿದ ಖಾಕಿ. ಇಲ್ಲಿರೋ ರಾಶಿ ಚಿನ್ನ ಹಾಗೂ ಬೆಳ್ಳಿಯನ್ನ ನೋಡಿದ್ರೆ ಇದ್ಯಾವುದೋ ಬಂಗಾರದ ಅಂಗಡಿ ಅನ್ಸುತ್ತೆ. ಆದ್ರೆ ಇದು ಗೋಲ್ಡ್ ಶಾಪ್ ಅಲ್ಲ, ಬದಲಾಗಿ ಪೊಲೀಸರು ವಶಕ್ಕೆ ಪಡೆದಿರೋ ಚಿನ್ನದ ಆಭರಣಗಳು. ಗದಗದಲ್ಲಿ ಚಿನ್ನದಂಗಡಿಯ ಮೇಲೆ ಕಣ್ಣು ಹಾಕಿದ್ದ ಖದೀಮ ಮೂಟೆ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದ. 5 ದಿನ ಲಾಡ್ಜಲ್ಲಿ ಹೊಂಚು ಹಾಕಿದ್ದವ ರಾತ್ರೋರಾತ್ರಿ ಭರ್ಜರಿ ಬೇಟೆಯಾಡಿದ್ದ. ಆದರೆ ಈತನ ಹೆಜ್ಜೆ ಗುರುತು ಹಿಡಿದು ಹೊರಟ ಪೊಲೀಸರು ಜಸ್ಟ್ 6 ಗಂಟೆಯಲ್ಲಿ ಖದೀಮನ ಹೆಡೆಮುರಿ ಕಟ್ಟಿದ್ದಾರೆ. ಇದು ಗದಗ ನಗರದ ತೋಂಟದಾರ್ಯ ಮಠದ ಬಳಿ ಇರೋ ಶಾಂತದುರ್ಗ ಜ್ಯುವೆಲ್ಲರ್ಸ್. 3 ದಿನದ ಹಿಂದೆ ಇದೇ ಬಂಗಾರದಂಗಡಿಯಲ್ಲಿ ಕಳ್ಳತನವಾಗಿತ್ತು. ಬರೋಬ್ಬರಿ 80 ಲಕ್ಷ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನ ತುಂಬಿಕೊಂಡವ ಗದಗದಿಂದ ಮಹಾರಾಷ್ಟ್ರದ ಬಸ್ ಹತ್ತಿದ್ದ. ಯಾವಾಗ ಚಿನ್ನದಂಗಡಿ ರಾಬರಿ ಆಗಿದೆ ಅನ್ನೋದು ಗೊತ್ತಾಯ್ತೋ ಪೊಲೀಸರು ಸಿಸಿಟಿವಿಯ ಜಾಡು ಹಿಡಿದು ತನಿಖೆ ಇಳಿದಿದ್ರು. ಪೊಲೀಸರಿಗೆ ಸಿಕ್ಕ ಸಣ್ಣದೊಂದು ಸುಳಿವಿನ ಮೇಲೆ ಅಖಾಡಕ್ಕಿಳಿತಿದ್ದಂತೆ ಕಳ್ಳತನವಾದ 6 ಗಂಟೆಯಲ್ಲಿ ಕೆಡ್ಡ ತೋಡಿದ್ದಾರೆ. ಮೇಲ್ನೋಟಕ್ಕೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬಂದು ಈ ಬಂಗಾರದ ಅಂಗಡಿ ಮೇಲಿಂದ ಜಿಗ್ದಿದ್ದು ಅವನು ಒಳಗಡೆ ಹೋಗಿ ಅಲ್ಲಿಂದ 3 ಅಂತಸ್ತಿನ ಅಂಗಡಿಯಲ್ಲಿ ಒಂದಷ್ಟು ಬಂಗಾರ, ಸಿಲ್ವರ್ ಮತ್ತು ಬ್ರಷಸ್ ಕಳ್ತನ ಮಾಡಿದ್ದು. ಕ್ಲೂ ಸಿಕ್ಕಿದ ಮೇರೆಗೆ ನಾವು ಹಂಗೆ ಟ್ರ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆನಂತರ ನಮಗೆ ಗೊತ್ತಾಗುತ್ತೆ ದಟ್ ಅವನು ಕೊಲ್ಲಾಪುರ ಕಡೆ ಟ್ರಾವೆಲ್ ಮಾಡಿಕೊಂಡು ಮುಂಬೈ ಕಡೆ ಹೋಗಿ ಅಲ್ಲಿಂದ ಗುಜರಾತ್ಗೆ ಹೋಗ್ತಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಅನಿಸುತ್ತೆ. ಆ ಸಮಯದಲ್ಲಿ ಅಲ್ಲಿ ಕೊಲ್ಲಾಪುರ ಮತ್ತು ಸಾಂಗ್ಲಿ ಜಿಲ್ಲಾ ಪೊಲೀಸ್ ಅವ್ರಿಗೆ ಮಾತಾಡಿ ಅವ್ರಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡಿ ಅಲ್ಲಿಂದ ನಾವು ಇಡಿಸಿರ್ತೀವಿ. ಆನಂತರ ನಾವು ಇಲ್ಲಿಂದ ಹೋಗಿ ಆರೋಪಿ ಮತ್ತು ಮಾಲ್ನ ಪತ್ತೆ ಹಚ್ಚಿ ತಗೊಂಡ್ಬಂದ್ವಿ. ಇನ್ನು ಆರೋಪಿ ಚಿನ್ನ ಕದ್ದಿದ್ದೇ ರೋಚಕ. ಆರೋಪಿ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಮೂಲತಃ ಗುಜರಾತ್ನ ಅಹಮದಾಬಾದ್ ನಿವಾಸಿ. ಟೀ ಶಾಪ್ ಇಟ್ಕೊಂಡು ಜೀವನ ಸಾಗಿಸುತ್ತಿದ್ದವ, ಮೈಯೆಲ್ಲ ಸಾಲ ಮಾಡ್ಕೊಂಡಿದ್ದ. ಹೀಗಾಗಿ ಕಳ್ಳತನದ ದಾರಿ ಹಿಡಿದಿದ್ದಾನೆ. ಗದಗಕ್ಕೆ ಎಂಟ್ರಿ ಕೊಟ್ಟಿದ್ದವ ಬಂಗಾರದ ಅಂಗಡಿ ಪಕ್ಕದಲ್ಲೇ ಇದ್ದ ಲಾಡ್ಜ್ ಬುಕ್ ಮಾಡಿದ್ದ. 5 ದಿನ ಲಾಡ್ಜಲ್ಲೇ ಇದ್ಕೊಂಡು ಬಂಗಾರದ ಅಂಗಡಿಗೆ ಕನ್ನ ಹಾಕೋ ಪ್ಲಾನ್ ಮಾಡಿದ್ದಾನೆ. ಕೊನೆಗೆ ಲಾಡ್ಜ್ನ ಕಿಟಕಿ ಕಟ್ ಮಾಡಿ ಬಂಗಾರದ ಅಂಗಡಿಗೆ ಇಳಿದವ 80 ಲಕ್ಷ ಮೌಲ್ಯದ ಬಂಗಾರ ಎಗರಿಸಿದ್ದ. ವಿಂಡೋ ಐತ್ರಿ, ಗ್ಯಾಸ್ ಕಟ್ರ್ ಯೂಸ್ ಮಾಡಿ ವಿಂಡೋ ಓಪನ್ ಮಾಡ್ಕೊಂಡ ಸರ್. ವಿಂಡೋ ಓಪನ್ ಮಾಡಿ ಒಳಗೆ ಎಂಟ್ರಿ ಮಾಡೋ ತಳಗಿಳ್ದಾನ. ತಳಗೆ ಇನ್ನೊಂದೊಂದು ಇದೈತೆ ನಮ್ದು ಶಟ್ರಸ್ ಇರ್ತೈತಿ. ಅದನ್ನು ಶಟ್ರಸನ್ನು ಭಾಳ ಟ್ರೈ ಮಾಡೋಣ ಸರ್. ಭಾಳ ಹೊತ್ತು ಶಟ್ರಸ್ ಓಪನ್ ಆಗೈತಿ. ಸೊ ಡೈರೆಕ್ಟ್ ತಳಗಿಳ್ದಾನ. ಟೈಮ್ ಭಾಳ ಸಾಕಾಗಿಲ್ಲ ಹಂಗತ್ತು ಮಾಡೋಕ್ಕೆ.
ಸಿಲ್ವರ್ ಕೌಂಟ್ರ್ ಒಂದು ಸಿಕ್ಕಿತ್ತು. ಸಿಲ್ವರ್ ಕೌಂಟ್ರದಾಗ ಏನೇನು ಸಿಕ್ತು ಡ್ರಾವರ್ದಾಗ ಎಲ್ಲ ತೊಗೊಂಡ್ಬಿಟ್ಟಿದ್ದ. ಆಮೇಲೆ ಕ್ಯಾಶ್ ಕೌಂಟ್ರ್ ಒಂದು ಓಪನ್ ಮಾಡಿದ್ದ. ಕ್ಯಾಶ್ ಕೌಂಟರು ಅಲ್ಲಿ ಒಂದು ಸಿಲ್ವರ್ ಇದ್ದು ಜೆಮ್ ಸ್ಟೋನ್ಸ್ ಇತ್ತು, ಎಲ್ಲ ಹಾಕ್ಕೊಂಡಾನ್ರಿ. ಒಟ್ನಲ್ಲಿ ಸಾಲ ತೀರಿಸೋದಿಕ್ಕೆ ಅಂತ ಬಂಗಾರದ ಬೇಟೆಗಿಳಿದವ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಗದಗದಲ್ಲಿ ಬಂಗಾರ ಕದ್ಕೊಂಡು ಮಹಾರಾಷ್ಟ್ರಕ್ಕೆ ಹೊರಟವನನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಈ ಹೆಣ್ಮಗಳು 22,000 ಕೊಟ್ಟು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಖರೀದಿ ಮಾಡಿದ್ಲು. ಇದರ ದಾಖಲೆ ಕೊಡಿ ಅಂತ ಕೇಳಿದ್ದಕ್ಕೆ ಸೀಸ್ ಗಾಡಿ ಮಾರ್ತಿದ್ದವ ಜೀವ ಬೆದರಿಕೆ ಹಾಕಿದ್ದಾನಂತೆ. ಸೀಸ್ ಗಾಡಿಗಳನ್ನ ಮಾರಿ ಹಣ ಪೀಕ್ತಿದ್ದ ಖದೀಮ. ದಾಖಲೆ ಕೇಳಿದ್ದಕ್ಕೆ ಕಿರಿಕ್, ಹೆಣ್ಮಗಳಿಗೆ ಶಾಕ್. ಈ ಪಾಪಿ ಕಲಿಗಾಲದಲ್ಲಿ ನಿಯತ್ತು ಅನ್ನೋ ಪದಕ್ಕೆ ಬೆಲೆ ಇಲ್ಲ ಬಿಡಿ. ಯಾಕಂದ್ರೆ ಕಂಡೋರ ತಲೆಯೊಡೆಯೋದು, ಇಲ್ಲ ಕಂಡೋರ ಕಾಸಿಗೆ ಕನ್ನ ಹಾಕೋದು, ಇದಕ್ಕಂತಾನೆ ಊರೂರಲ್ಲೂ ಕಿರಾತಕರು ಹುಟ್ಕೊಂಡಿದ್ದಾರೆ. ಅಪ್ಪಿತಪ್ಪಿ ಅಮಾಯಕರು ಸಿಕ್ಕರಂತೂ ಮುಗಿದೇ ಹೋಯ್ತು. ಗುಡಿಸಿ ಗುಂಡಾಂತರ ಮಾಡ್ತಾರೆ. ಇವನು ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಸೀಸ್ ಗಾಡಿಗಳನ್ನ ಮಾರ್ತಿದ್ದವ ಹೆಣ್ಮಗಳೊಬ್ಬಳಿಗೆ ಉಂಡೆನಾಮ ಉಜ್ಜಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಈಕೆ ಹೆಸರು ರೇಖಾ ಅಂತ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ನಿವಾಸಿ. ಗಂಡ ಹೆಂಡತಿ ಇಬ್ರು ಗಾಣದ ಎಣ್ಣೆ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಿದ್ದಾರೆ. ಇಷ್ಟು ದಿನ ನಡೆದುಕೊಂಡೇ ಅಂಗಡಿಗೆ ಬರ್ತಿದ್ದವರು ಇತ್ತೀಚೆಗೆ ಸ್ಕೂಟಿ ತಗೊಳ್ಳೋ ಪ್ಲಾನ್ ಮಾಡಿದ್ರು. ಹೀಗಾಗಿ ತಮ್ಮೂರಿನ ವೆಂಕಟೇಶ್ ಅನ್ನೋನ ಬಳಿ 22,000 ಕೊಟ್ಟು ಸ್ಕೂಟಿ ಖರೀದಿಸಿದ್ರು. ಒಂದಿಷ್ಟು ದಿನ ಆಗ್ತಾ ಇದ್ದಂಗೆ ದಾಖಲೆಗಳನ್ನ ಕೇಳ್ತಾ ಇದ್ದಂತೆ ದಿನಕ್ಕೊಂದು ಕಥೆ ಹೇಳ್ತಿದ್ದಂತೆ. ಅನುಮಾನ ಬಂದು ವಿಚಾರಿಸಿದಾಗ ಅಸಲಿ ಸತ್ಯ ಗೊತ್ತಾಗಿದೆ. ಸೀಸ್ ಆಗಿದ್ದ ಗಾಡಿಯನ್ನ ತಂದು ಮಾರಿದ್ದಲ್ಲದೆ ಹೆಣ್ಮಗಳಿಗೆ ಹೀನಾಮಾನವಾಗಿ ಅವಾಜ್ ಹಾಕಿದ್ದಾನಂತೆ. ವೆಂಕಟೇಶ್ ಅಂತ ಮಂಗಳೂರು, ಅವ್ರ ಹತ್ರ ನಾನೊಂದು ಗಾಡಿ ತಗೊಂಡಿದ್ದೆ. ಆ ಗಾಡಿ 22,000 ರೂಪಾಯಿ ಕೊಟ್ಟು ತಗೊಂಡಿದ್ದೆ ನಾನು. 5 ತಿಂಗಳಿಂದ ಅವನು ಡಾಕ್ಯುಮೆಂಟ್ಸ್ ಮಾಡಿಕೊಡು ಅಂದರೆ ಮಾಡಿಕೊಡ್ತಿರ್ಲಿಲ್ಲ. ಅದರಿಂದ ನಾನೇನು ಮಾಡಿದೆ, ಇಲ್ಲ ಕಣಪ್ಪ ನನಗೆ ಇಲ್ಲ ದುಡ್ಡು ವಾಪಸ್ ಕೊಡು, ಇಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಕೊಡು. ಫೋನ್ ಮಾಡಿದೆ. ಫೋನ್ ಮಾಡಾದ್ಮೇಲೆ ನನಗೆ ಡಾಕ್ಯುಮೆಂಟ್ಸ್ ಇಲ್ಲಪ್ಪ ಅಂದೆ. ಬಾಯಿಗೆ ಬಂದಂಗೆಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡ್ದ. ಈತನ ಕುಲಕಸುಬೇ ಇದಂತೆ. ಸೀಸ್ ಆಗಿದ್ದ ಗಾಡಿಗಳನ್ನ ಸಿಕ್ಕ ರೇಟಿಗೆ ಮಾರೋದು, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಬೆದರಿಕೆ ಹಾಕ್ತಾನೆ ಅಂತ ಆರೋಪ ಮಾಡ್ತಿದ್ದಾರೆ. ಅದು ಸೀಜಿಂಗ್ ಗಾಡಿ ಮತ್ತೆ ಸ್ಕ್ರ್ಯಾಪ್ ಗಾಡಿಗಳು ಅನ್ನುವಂಥದ್ದು ಅರಿವಾಯ್ತು. ಅದರಿಂದ ನಾವು ಓಡಿಸೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ತಗೊಂಡೋಗಿ ಬಿಟ್ಟು ಗಾಡಿ ಬಿಟ್ಟಾದ್ಮೇಲೆ ಅವರು ಬಂದು ನಮ್ಮ ಮಿಸ್ಸಸ್ ರವ್ರಿಗೆ ಹಲ್ಲೆ ಮಾಡಿರ್ತಾರೆ. ಈ ತರ ವ್ಯಕ್ತಿಗಳನ್ನ ಒಂದು ಸ್ವಲ್ಪ ಮಾಡಿ ಗಾಡಿಗಳನ್ನ ಪರ್ಚೇಸ್ ಮಾಡಿ, ಇದರಿಂದ ಸಮಾಜ ಹಾಳು ಮಾಡುವಂತ ಸ್ಥಿತಿಗಳಿಗೆ ಕೆಲವರು ಕಾಯ್ತಾ ಇರ್ತಾರೆ. ಒಟ್ನಲ್ಲಿ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಮಾಡೋ ಇಂಥವರು ಇದ್ದೇ ಇರ್ತಾರೆ. AG ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.